ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಸಿಯಾಟಲ್ ಬೇರೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಮಿ ಗೌರ್ಮೆಂಟ್ದು ಫೀ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಸೆಮಿ ಗೌರ್ಮೆಂಟ್ದು ಫೀ ಸ್ಟ್ರಕ್ಚರ್ ನೀವೇನಾದರೂ 1.5 ಲ್ಯಾಕ್ ಅಂತ ತಿಳ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಲೇಬೇಕು. ಏನಕ್ಕೆ ಅಂದರೆ ಸೆಮಿ ಗೌರ್ಮೆಂಟಲ್ಲಿ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ 1.5 ಲ್ಯಾಕ್ ಸೀಟ್ಸು ಫೈನಲಾಗಿ ಬರೋಲ್ಲ, ತುಂಬ ಜಾಸ್ತಿ ಹೋಗುತ್ತೆ. ಎಷ್ಟು ಹೋಗುತ್ತೆ? ಇಟ್ ಮೇ ಗೋ ಅಪ್ ಟು 4-5 ಲ್ಯಾಕ್ಸ್ವರೆಗೂ ಹೋಗುತ್ತೆ ಫಸ್ಟ್ ಇಯರಲ್ಲಿ. ನಮ್ಗೆ ಗೊತ್ತಾ? ಇದೇನು ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಂಪ್ಲೀಟ್ ವಾಚ್ ಮಾಡಿ. ಹೇಗೆ ಏನಕ್ಕೆ ಹೋಗುತ್ತೆ, ಎಲ್ಲೆಲ್ಲಿ ಜಾಸ್ತಿ ಫೀಸ್ ತಗೊಳ್ತಾರೆ, ಇದೆಲ್ಲ ಥಿಂಗ್ಸ್ಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಇದೆ. ಓಕೆ, ಗುಡ್ ನ್ಯೂಸ್ ಏನಪ್ಪ ಅಂತ ಕೇಳೋದಾದರೆ, ಈಗ ನಾನು ತುಂಬ ವರ್ಷದಿಂದ ಪೇಯ್ಡ್ ಕೌನ್ಸಿಲಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು. ಓಕೆ, ಬಟ್ ಪೇಯ್ಡ್ ಕೌನ್ಸಿಲಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಯಾಕೆಂದರೆ ಲಾಸ್ಟ್ ಇಯರು ಸಹ ಸ್ಟಾರ್ಟ್ ಮಾಡಿದ್ದೆ MBBS ಸ್ಟೂಡೆಂಟ್ಸ್ನ ಗ್ಯಾದರ್ ಮಾಡಿಕೊಂಡು. ಬಟ್ ಆ್ಯಕ್ಚುಲಿ ಅಟ್ ಲಾಸ್ಟ್ ಎಕ್ಸಾಮ್ ಟೈಮು ನಿಮ್ಮ ಕೌನ್ಸಿಲಿಂಗ್ ಟೈಮ್ ಎರಡು, ನಮ್ಮದು ಎಕ್ಸಾಮ್ ನಿಮ್ಮ ಕೌನ್ಸಿಲಿಂಗ್ ಎರಡು ಒಟ್ಟಿಗೆ ಬರೋದ್ರಿಂದ ಈ ಕೌನ್ಸಿಲಿಂಗ್ ಮಾಡೋಕ್ಕಾಗ್ತಿರಲಿಲ್ಲ, ಪೇಯ್ಡ್ ಕೌನ್ಸಿಲಿಂಗ್. ಬಟ್ ಈ ವರ್ಷ ಮಾಡಲೇಬೇಕಂತ ಹೇಳಿ ಒಂಚೂರು ರಿಸ್ಕ್ ಕಮ್ಮಿ ಮಾಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಅದೇ ಒಂದು ಹೆಜ್ಜೆ ಹಿಂದೆ ಹಾಕಿ 2 ಹೆಜ್ಜೆ ಜಂಪ್ ಮಾಡೋ ರೀತಿ ಒಂದು ಪ್ಲ್ಯಾನ್ ಇದೆ. ಏನಪ್ಪ ಅಂದರೆ, ನಾನು ಹೋಗಿ ಒಂದು ಸ್ಟಾರ್ಟಪ್ ಜೊತೆ ಕಲಾಬ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಪ್ ನೇಮ್ ಬಂದು ಸ್ಮಾರ್ಟ್ ಪಾತ್ ಅಂತ. ಓಕೆ, ಇವರು ತುಂಬ ವರ್ಷದಿಂದ ಆಲ್ರೆಡಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ, ಪೇಯ್ಡ್ ಕೌನ್ಸಿಲಿಂಗ್. ಓಕೆ, ಈ ವರ್ಷ ಮೇಯ್ನ್ಲಿ ನಾನು ನೀಟ್ ಥ್ರೂ ಹೋಗೋಂಥ MBBS ಆಗಿರ್ಬೋದು, BDS ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಇದೆಲ್ಲ ಥಿಂಗ್ಸ್ಗಳಿಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಕೌನ್ಸಿಲಿಂಗ್ ಮಾಡಬೇಕು ಅಂದರೆ ಏನಂದರೆ, ಫಸ್ಟು ನೀವು ಗೂಗಲ್ ಫಾರ್ಮ್ ಕೊಟ್ಟಿದ್ದೀನಿ. ಓಕೆ, ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಗೂಗಲ್ ಫಾರ್ಮ್ ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮದು ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಕ್ಸ್ಪೆಕ್ಟೆಡ್ ಮಾರ್ಕ್ಸು, ಕ್ಯಾಟಗರಿ, ಮತ್ತು ಯಾವುದಾದ್ರೂ ಕ್ಲೈಮ್ ಇತ್ತು, ರೂರಲ್, ಕನ್ನಡ ಮೀಡಿಯಮ್, ಮತ್ತು ಎಕ್ಸ್ಪೆಕ್ಟೆಡ್ ಟೈಪ್ ಆಫ್ ಫೀ ಸ್ಟ್ರಕ್ಚರ್, ಇದೆಲ್ಲ ಥಿಂಗ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಕ್ಲೀನಾಗಿ ಫಿಲ್ ಮಾಡಿ. ಓಕೆ, ಎಲ್ಲರೂ ಫಿಲ್ ಮಾಡಿ. ಕೌನ್ಸಿಲಿಂಗ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ಫೀ. ಓಕೆ, ನೀವು ಕಾಮನಾಗಿ ತುಂಬ ಡಿಫ್ರೆಂಟ್ ಕೌನ್ಸಿಲಿಂಗ್ ಮಾಡ್ತಿರೋರನ್ನ, ಪೇಯ್ಡ್ ಕೌನ್ಸಿಲಿಂಗ್ ಮಾಡ್ತಿರೋರನ್ನ ಕೇಳಿರ್ತೀರ. ಓಕೆ, ಲೈಕ್ 20K 30K ಈ ರೀತಿ ಎಲ್ಲ ಪೇಮೆಂಟ್ ಇಸ್ಕೊಳ್ತಿರ್ತಾರೆ ಗೈಡೆನ್ಸ್ ಕೊಡೋಕ್ಕೆ. ಬಟ್ ಆ್ಯಕ್ಚುಲಿ ನಾನು ಇವರು ಅಷ್ಟೇ ಪೇಮೆಂಟ್ ಇಸ್ಕೊತಿದ್ರು ಅನಿಸುತ್ತೆ. ಬಟ್ ನಾನು ಕೊಲಾಬ್ ಆಗಿರೋದ್ರಿಂದ ತುಂಬ ಕಮ್ಮಿ ಪ್ರೈಸ್ನ ನಾನು ಕೇಳಿದ್ದೀನಿ. ಓಕೆ, ಎಷ್ಟು ಅಂತ ಕೇಳೋದಾದರೆ 5,999 ಅಂದರೆ 6,000ವರೆಗೆ ಕಮ್ಮಿ ಮಾಡಿಸಿದ್ದೀನಿ, ಅಂದರೆ 6,000 ಅಷ್ಟೇ. ಓಕೆ, ಇದರಲ್ಲಿ ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಬ್ಬರು ಫಿಲ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಸ್ಕೋರು 460 ಇದೆ. ಓಕೆ, ನಿಮಗೆ ನಾವು ರಾಂಗ್ ಇನ್ಫಾರ್ಮೇಷನ್ ಕೊಡೋಲ್ಲ. ಓಕೆ, ಏನಂದರೆ ನಿಮಗೆ 460 ಇದೆ, ನಿಮಗೆ ಮೆಡಿಕಲ್ ಕಾಲೇಜ್ ಸಿಗೋಲ್ಲ, ನೀವು ಡೆಂಟಲ್ಗೆ ರೆಡಿ ಇದ್ದೀರಾ. ಓಕೆ, ಇದಿಷ್ಟು ಕೇಳ್ತೀವಿ. ನೀವು ರೆಡಿ ಇಲ್ಲ ಅಂದರೆ ಯು ಕ್ಯಾನ್ ಎಕ್ಸಿಟ್. ನೀವು ರೆಡಿ ಇದ್ದೀರಾ, ನಾನು ಡೆಂಟಲ್ ಆದರೂ ಪರವಾಗಿಲ್ಲ, ನಾವು ನಿಮಗೆ ಮುಂದೆ ಗೈಡೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಯಾವ ರೀತಿ ಗೈಡೆನ್ಸ್ ಅಂದರೆ, ಈಗ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡಿ ಇಟ್ಕೋಬೇಕು, ನಿಮಗೆ ಹೇಗೆ ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡಿ ಇಟ್ಕೋಬೇಕು, ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ, KAದಲ್ಲಿ ಏನೇನು ಚೇಂಜಸ್ ಆಗ್ತಿದೆ, ಇದೆಲ್ಲ ಥಿಂಗ್ಸ್ಗಳನ್ನ ಆಗಾಗ ರೆಗ್ಯುಲರಾಗಿ ಗೈಡೆನ್ಸ್ನ ಕೊಡ್ತಿರ್ತಾರೆ ಅವರು. ಓಕೆ, ನಂದೇನು ಕೆಲಸ, ನಾನೇನು ಮಾಡ್ತೀನಿ ಅಂದರೆ, ನೀವು ಎನ್ರೋಲ್ ಆದಮೇಲೆ ಒಂದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಅದರಲ್ಲಿ ರೆಗ್ಯುಲರಾಗಿ ಗೂಗಲ್ ಮೀಟಲ್ಲಿ ನಿಮಗೆ ಲೈವ್ ಸೆಷನ್ ತೊಗೊಳ್ತೀನಿ. ಓಕೆ, ಈ ಲೈವ್ ಸೆಷನಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಏನಾದರೂ ಡೌಟ್ಸ್ ಇರುತ್ತೆ, ಇದು ಡೌಟ್ಸು ಯಾರು ಕ್ಲಿಯರೇ ಮಾಡೋಕ್ಕಾಗ್ತಿರಲ್ಲ ಅಂದ್ಕೊಳ್ಳಿ, ಅಂಥ ಡೌಟ್ಸ್ಗಳನ್ನ ನಾನು ತೊಗೊಳ್ತೀನಿ ಆ ದಿನ ರೆಗ್ಯುಲರಾಗಿ. ಯಾಕೆಂದರೆ ನನಗೆ ಎಕ್ಸಾಮ್ ಬಂದ್ಬಿಟ್ಟಾಗ ನಾನು ನಿಮ್ಮ ಜೊತೆ ಡೈಲಿ ಲೈವಾಗಿ ಮಾತಾಡೋಕ್ಕಾಗಲ್ಲ. ಸೊ ನಾನು ಆಗಾಗ ಬಂದು ನಿಮಗೆ ಏನೇನು ಡೌಟ್ಸ್ ಇದೆ ಇದೆಲ್ಲ ಕ್ಲಿಯರ್ ಮಾಡಿ, ನಿಮಗೆ ಹೇಗೆ ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡಬೇಕು, ಅದೆಲ್ಲ ಥಿಂಗ್ಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ಎಕ್ಸಾಮ್ ಹತ್ರ ಬಂದ ತಕ್ಷಣ ನಾನು ವೀಡಿಯೋಸ್ ಮಾಡೋದು ಕಮ್ಮಿ ಮಾಡ್ಬಿಡ್ತೀನಿ. ಇವಾಗ ಎಷ್ಟು ವೀಡಿಯೋ ಶೂಟ್ ಮಾಡ್ತೀನಿ ಅದನ್ನೇ ಅಪ್ಲೋಡ್ ಮಾಡ್ಕೊಳ್ಳೋಂಥದ್ದು. ಓಕೆ, ಸೊ ಅದರಿಂದ ನೀವು ಎನ್ರೋಲ್ ಆದರೆ ತುಂಬ ಯೂಸ್ಫುಲ್ ಅಂತ ನಿಮಗೆ. ಓಕೆ, ಗೂಗಲ್ ಫಾರ್ಮ್ನ ಒಂದ್ಸರಿ ಫಿಲ್ ಮಾಡಿ. ಓಕೆ, ನೀವು 1.5 ಲ್ಯಾಕ್ ಇರಲಿ, 64,000 ಇರಲಿ, 22 ಲ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ಡೆಂಟಲ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ರ್ಯಾಂಕ್ನ ಕಾಲೇಜ್ನ, ನೀವು ಜಸ್ಟ್ ಫಿಲ್ ಮಾಡಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನಿಮಗೆ ಇಷ್ಟ ಇದ್ದರೆ ಎನ್ರೋಲ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಓಕೆ, ಇವಾಗ ಮೇಯ್ನ್ಲಿ ನಾನು ಸೆಮಿ ಗೌರ್ಮೆಂಟ್ ಫೀ ಸ್ಟ್ರಕ್ಚರ್ ಮೇಯ್ನ್ಲಿ ಮಾತಾಡೋಕೆ ಬಂದಿರೋದ್ರಿಂದ, ಈಗ ಸೆಮಿ ಗೌರ್ಮೆಂಟ್ ಫೀ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರೋ ಹಾಗೆ 1.5 ಲ್ಯಾಕ್ ಅಂತ ಅಂದ್ಕೊಂಡಿದ್ದೀರಲ್ವ, ಅದಲ್ಲ. ಓಕೆ, ಏನಕ್ಕೆ ಹಂಗಲ್ಲ ಅಂದರೆ, ಈಗ ನೀವು 1.5 ಲ್ಯಾಕ್ ಸೀಟ್ಸ್ ಫೀ ಏನಿರುತ್ತೆ ಅದನ್ನ KA ಕಟ್ತೀರಾ OBC ಸ್ಟೂಡೆಂಟ್ಸು, ಇನ್ನು SC ಸ್ಟೂಡೆಂಟ್ಸು ಕಾಲೇಜಿಗೆ ಕಟ್ತಾರೆ. ಅದಾದಮೇಲೆ ಡೆವಲಪ್ಮೆಂಟ್ ಫಂಡ್ ಅಂತ ಕಾಲೇಜಲ್ಲಿ ಕಟ್ಟಿಸ್ಕೊಳ್ತಾರೆ. ಓಕೆ, ಡೆವಲಪ್ಮೆಂಟ್ ಫಂಡ್ ಅಂದರೆ ಅವರು ಡೆವಲಪ್ಮೆಂಟ್ ಮಾಡೋಕ್ಕೆ ಕಾಲೇಜ್ನ ಇದನ್ನ ಕಟ್ಟಿಸ್ಕೊಳ್ತಾರೆ. ಓಕೆ, ಇದು ಎಷ್ಟು ಫೀಸ್ ಅಂತ ಕೇಳೋದಾದರೆ,
ಲೈಕ್ ಕಾಮನ್ ಆಗಿ ಇದು ಡಿಫ್ರೆಂಟ್ ಕಾಲೇಜಸ್ಗೆ ಡಿಫ್ರೆಂಟ್ ಇರುತ್ತೆ. ಓಕೆ, ಒಂದು ಸೇಮ್ ಟೈಪ್ ಆಫ್ ಫೀಸ್ ಇಸ್ಕೊಳ್ಳಲ್ಲ. ಓಕೆ, ಒಂದಷ್ಟು ಕಾಲೇಜಸ್ ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಇಸ್ಕೊಬಿಡ್ತಾರೆ. ಲೈಕ್ 1-2 ಲಕ್ಷ ಇಸ್ಕೊಬಿಡೋದು ಇಡೀ MBBS ಕೋರ್ಸ್ಗೆ ಡೆವಲಪ್ಮೆಂಟ್ ಫಂಡ್ ಅಂತ. ಇನ್ನೊಂದೊಂದು ಕಾಲೇಜಲ್ಲಿ ಒಂದು 50,000 ಅನ್ನಂಗೆ 4 ವರ್ಷನೂ ಇಸ್ಕೊಳ್ಳೋದು, ಆ ರೀತಿ ಮಾಡ್ತಾರೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜಸ್. ಡಿಫ್ರೆಂಟ್ ಕಾಲೇಜಸ್ಗೆ ಸಪ್ರೇಟ್ ಇರುತ್ತೆ ಫೀಸ್ ಎಲ್ಲ. ಅದು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅನ್ನೋದು ಸಹ ಡೇಟಾ ಕಲೆಕ್ಟ್ ಮಾಡಿದ್ದೀನಿ. ಅದನ್ನ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಓಕೆ, ಇವಾಗ ಫೀ ಟು ಬಿ ಪೇಡ್ ಟು ಕಾಲೇಜಿಗೆ ಏನಕ್ಕೆ ಫೀ ಪೇಮೆಂಟ್ ಮಾಡಬೇಕು, ಫೀಸ್ ಏನಕ್ಕೆ ಮಾಡಬೇಕು ಅಂದರೆ ಈಗ ನಿಮಗೆ ರೆಕಾರ್ಡ್ಸ್ ಇರುತ್ತೆ. ಓಕೆ, ಕಾಲೇಜಲ್ಲಿ ರೆಕಾರ್ಡ್ಸ್ ಆಗಿರ್ಬೋದು, ಬುಕ್ಸ್ ಅವರೇ ಕೊಡೋದಾಗಿರ್ಬೋದು, ಮತ್ತು ಎಕ್ಸ್ಟ್ರಾ ಲೈಕ್ ಈಗ ಕಲ್ಚರಲ್ ಫೆಸ್ಟ್ ಮಾಡ್ತಿರ್ತಾರೆ, ಅದಕ್ಕೇನಾದರೂ ಫೀ ಅಂತ ಇಡೋದು, ಇದೆಲ್ಲ ಮಾಡಿಕೊಂಡು ಇದೊಂದು ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಯು ಹ್ಯಾವ್ ಟು ಥಿಂಕ್. ಓಕೆ, ಪ್ರೈವೇಟ್ ಕಾಲೇಜವ್ರು ಸುಮ್ಮನೆ ಇರಲ್ಲ, ಸೊ ಇಷ್ಟು ಫೀಸ್ ಕಟ್ಟಿಸ್ಕೊಳ್ತಾರೆ ಪ್ರತಿ ವರ್ಷ. ಓಕೆ, 50 to 70K. ಇನ್ನು ಹಾಸ್ಟೆಲ್ ಫೀ ನಾನು ಹಾಸ್ಟೆಲಲ್ಲಿ ಇರಲ್ಲ, ನನಗೇನಕ್ಕೆ ಹಾಸ್ಟೆಲ್ ಫೀ ಬಗ್ಗೆ ಹೇಳ್ತಿದ್ದೀರಾ? ಏನಕ್ಕೆ ಅಂದರೆ ಪ್ರೈವೇಟ್ ಕಾಲೇಜಸ್ಸಲ್ಲಿ ಏನಾದರೂ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ ಅಂದ್ಕೊಳ್ಳಿ, ಅದನ್ನ ಕಟ್ಟಿಸ್ಕೊಳ್ಳಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಾಸ್ಟೆಲ್ದ ಕಂಪಲ್ಸರಿ ಮಾಡಿಬಿಡ್ತಾರೆ. ಓಕೆ, ಹಾಸ್ಟೆಲ್ ತಗೊಳ್ಳೇಬೇಕಂತ ಮಾಡ್ಬಿಡ್ತಾರೆ. ಈ ರೀತಿ ಒಂದಷ್ಟು ಕಾಲೇಜಸ್ ನಡೆಯುತ್ತೆ. ಓಕೆ, ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಕಾಮನ್ ಆಗಿ ನಡೆಯುತ್ತೆ ಹಾಸ್ಟೆಲ್ ಕಂಪಲ್ಸರಿ ಅಂತ ಮಾಡೋದು. ಗೌರ್ಮೆಂಟ್ ಹಾಸ್ಟೆಲ್ಸಲ್ಲೆಲ್ಲ ಆ ರೀತಿ ಕಂಪಲ್ಸರಿ ಇರಲ್ಲ. ಓಕೆ, ಇದು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರೈವೇಟಲ್ಲಿ ಏನಾದರೂ ಕಂಪಲ್ಸರಿ ಮಾಡಿದ್ರು ಅಂದರೆ ಫೀಸು ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟೇ ಇನ್ ದಟ್ ರೂಮ್. ಓಕೆ, ಟ್ರಿಬಲ್ ಶೇರಿಂಗ್, ಡಬಲ್ ಶೇರಿಂಗ್, ಸಿಂಗಲ್ ಶೇರಿಂಗ್, ವಿತ್ AC, ವಿತೌಟ್ AC, ಆ ರೀತಿ ಡಿಫ್ರೆಂಟ್ ಇರುತ್ತೆ. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಏನೂ ಇರಲ್ಲ, ಪ್ರೈವೇಟ್ ಹಾಸ್ಟೆಲಲ್ಲಿ ಇರುತ್ತೆ. ಅದೇ ರೀತಿ ನಿಮಗೆ ಫೀಸು ಸಹ ವೇರಿ ಆಗುತ್ತೆ. ಓಕೆ, ಮತ್ತು ಹಾಸ್ಟೆಲ್ ಫಂಡ್ ಅಂತ ಇಸ್ಕೊಳ್ತಾರೆ. ಓಕೆ, ಇದು ಒನ್ ಟೈಮ್ ಇಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಒನ್ ಟೈಮ್ ಇಸ್ಕೊಳ್ತಾರೆ, ಡೆಪಾಸಿಟ್ ಟೈಪು. ಓಕೆ, ಇದೆಲ್ಲ ಸೇರಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಇಯರಲ್ಲಿ ಇದೆಲ್ಲ ಕೌಂಟ್ ಮಾಡ್ಕೊಳ್ಳಿ, ನಿಮಗೆ 4 to 5.5 lakh ಪರ್ ಇಯರ್ ಬಂದ್ಬಿಡ್ತು. ಓಕೆ, ಇನ್ನು ಸೆಕೆಂಡ್ ಇಯರಲ್ಲಿ 3 to 4 lakh ಬರುತ್ತೆ. ಓಕೆ, ಯಾಕೆಂದರೆ ಹಾಸ್ಟೆಲ್ ಡೆಪಾಸಿಟ್ ಕಮ್ಮಿ ಮಾಡ್ಬೋದು. ಇವನ್ ಮತ್ತು ಫೀ ಟು ಬಿ ಪೇ ಟು ಕಾಲೇಜ್ ಅದನ್ನು ಸಹ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾರೆ. ಓಕೆ, ಆಲ್ರೆಡಿ ಫಂಡ್ಸ್ ಎಲ್ಲ ಕಟ್ಟಿರ್ತೀರಲ್ಲ, ಸೊ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ಒಂದು 3 ಹತ್ರ ಬಂದ್ಬಿಡುತ್ತೆ. ಬಟ್ ಈಗ ಟ್ವಿಸ್ಟ್ ಎಲ್ಲಿ ಬರುತ್ತೆ ಅಂದರೆ SSP ಸ್ಕಾಲರ್ಶಿಪ್. ಓಕೆ, SSP ಸ್ಕಾಲರ್ಶಿಪ್ ಏನಂದರೆ SC ಸ್ಟೂಡೆಂಟ್ಸ್ಗೆ 1.5 lakh ಬರುತ್ತೆ. ಇನ್ನು OBC ಸ್ಟೂಡೆಂಟ್ಸ್ಗೆ 50,000 ಬರುತ್ತೆ ಆ್ಯಸ್ ಪರ್ ನನ್ನ ನಾಲೆಡ್ಜ್. ಯಾಕೆಂದರೆ ನಾನು ಇದೆಲ್ಲ ಡೇಟಾ ನಂದು ಓನಾಗಿ ಮಾಡ್ತಿರೋದಲ್ಲ. ನಾನು ಈಗ ಸೆಮಿ ಗೌರ್ಮೆಂಟಲ್ಲಿ ಓದ್ತಿರೋಂಥ ಸ್ಟೂಡೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬರುತ್ತೆ ಅಂತ ಕೇಳಿಕೊಂಡು ಮಾಡಿದ್ದೀನಿ. ತುಂಬ ಜನಕ್ಕೆ OBC ಸ್ಟೂಡೆಂಟ್ಸ್ಗೆ SSP ಅಮೌಂಟೇ ಬಂದಿಲ್ಲ, ಇವನು SC ಸ್ಟೂಡೆಂಟ್ಸ್ಗೂ ಬಂದಿಲ್ಲ. ಬಟ್ ಬರಬೇಕಾಗಿರೋಂಥದ್ದು ಇದು ಅಮೌಂಟ್ ಅಂತ ಹೇಳಿ ಒಂದಷ್ಟು ನಾಲೆಡ್ಜ್ನ ನಾನು ಕಂಪೈಲ್ ಮಾಡಿ ನಾನು ಈ ಡೇಟಾ ಕಲೆಕ್ಟ್ ಮಾಡಿರೋಂಥದ್ದು. ಓಕೆ, ಈಗ ಎಷ್ಟಾಗುತ್ತೆ ಫಸ್ಟ್ ಇಯರಲ್ಲಿ SC ಸ್ಟೂಡೆಂಟ್ಸ್ಗೆ 2.5 to 4 ಆಗುತ್ತೆ. ಮತ್ತು ಸೆಕೆಂಡ್ ಇಯರಲ್ಲಿ 1.5 to 2.5 ಆ ರೇಂಜಲ್ಲಿ ಫೀಸ್ ಹೋಗುತ್ತೆ. ನೆಕ್ಸ್ಟು OBC ಜನರಲ್ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಹೈ ಇನ್ಕಮ್ ಇತ್ತು ಅಂದರೆ ನಿಮ್ಗೆ ಅಬ್ಸಲ್ಯೂಟ್ಲಿ ಇಲ್ಲೇನು ಬರ್ದಿದ್ದೀನಿ 4.5 to 5 ಅದು ಅಷ್ಟೇ ಫೀ ಹೋಗೋಂಥದ್ದು. ಓಕೆ, ನೀವು ಏನಾದರೂ ಸೆಮಿ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತೀರಾ ಅಂದರೆ ಹ್ಯಾವ್ ಟು ಕೀಪ್ ದಿಸ್ ಅಮೌಂಟ್. ಓಕೆ, ರೆಡಿ ಇಟ್ಕೊಂಡಿರಿ, ಸೊ ದಟ್ ಅಡ್ಮಿಷನ್ ಸ್ಮೂತಾಗಿ ಆಗಲಿ ಅಂತ. ಓಕೆ, ಇನ್ನು ಗೂಗಲ್ ಫಾರ್ಮ್ ಫಿಲ್ ಮಾಡೋದು ಮರಿಬೇಡಿ. ಓಕೆ, ವಿಡಿಯೋ ಇಷ್ಟ ಆಗಿ ಅಂದರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು ಎಲ್ಲ ಥಿಂಗ್ಸ್ಗಳನ್ನ ನಾನು ಈ ಚಾನಲಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ವೆನ್ ಎವರ್ ಐ ಆಮ್ ಫ್ರೀ. ಓಕೆ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಯಾರ್ಯಾರು 1.5 lakhಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಅವ್ರು 1.5 lakh ಫೀಸ್ ಅಷ್ಟೇ ಅಂದ್ಕೊಂಡು ಟಾರ್ಗೆಟ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಅಷ್ಟೆಲ್ಲ 4 to 5 ಹೋಗುತ್ತೆ ಅಂತ ಒಂದು ನಾಲೆಡ್ಜ್ ಬರಲಿ. ಓಕೆ, ಆ್ಯಕ್ಚುಲಿ ಇಷ್ಟೇ ಹೋಗೋಂಥದ್ದು. ಸೊ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಈ ವಿಡಿಯೋ ಮಾಡಿರೋಂಥದ್ದು. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.